ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮತ್ತು ನನ್ನ ವೀಡಿಯೋಸ್ ಹೆಂಗೆ ಬರ್ತಿದೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಬೇರೆ ಇನ್ಫಾರ್ಮೇಷನ್ ಬೇಕಿದ್ರು, ಬೇರೆ ಕಂಟೆಂಟ್ ಬೇಕಿದ್ರು ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನಾನು ಫಾಲೋ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಂಟೆಂಟ್ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇವತ್ತಿನ ಕಂಟೆಂಟ್ ಅಂದರೆ, ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ, ಕ್ರೆಡಿಟ್ ಕಾರ್ಡು ಸ್ಮಾರ್ಟಾಗಿ ಆ್ಯಕ್ಟ್ ಮಾಡುತ್ತಾ ಒಂದು ಜನರ ಲೈಫಲ್ಲಿ, ಒಬ್ಬರು ಪೀಪಲ್ ಲೈಫಲ್ಲಿ ಕ್ರೆಡಿಟ್ ಕಾರ್ಡು ಯಾವ ರೀತಿ ಸ್ಮಾರ್ಟಾಗಿ ಪ್ಲೇ ಮಾಡುತ್ತೆ ಅಂತ ಒಂದು ಇವಾಗ ಇದು ಗೈಸ್. ಸೊ ಇವಾಗ ಕ್ರೆಡಿಟ್ ಕಾರ್ಡ್ ಎಷ್ಟು ಜನ, ತುಂಬ ಜನ, ಆಲ್ಮೋಸ್ಟ್ ಆಲು ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ 18+ ಅಥವಾ 25+ ಆಗಿರೋರಲ್ಲಿ 95% ಜನದಷ್ಟು, ಆಲ್ಮೋಸ್ಟ್ 90-95% ಜನದಷ್ಟು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಿರ್ತಾರೆ. ಸೊ ಅವ್ರ ಲೈಫಲ್ಲಿ ಎಕ್ಸ್ಟ್ರಾ ಅಮೌಂಟ್ ಬೇಕು ಅಂತನೋ, ಮತ್ತೊಂದು ಬೇಕು ಅಂತನೋ, ಮತ್ತೊಂದು ಬೇಕು ಅಂತನೋ ಅಲ್ಲ. ಸೊ ಏನಾಗುತ್ತೆ, ಇವಾಗ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ, ಸಿಬಿಲ್ ಜಾಸ್ತಿ ಆಗುತ್ತೆ. ಫ್ಯೂಚರ್ಗೆ ಏನಾದರೂ ಒಂದು ಲೋನ್ ಸಿಗೋ ಕೇಪಬಿಲಿಟಿ ಇರುತ್ತೆ, ಲೋನ್ ಸಿಗೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರ್ತಾರೆ. ಸುಮ್ಮನೆ ಇವಾಗ ಏನಂದರೆ, ಅವರು ಲೈಫಲ್ಲಿ ಕ್ರೆಡಿಟ್ ಕಾರ್ಡೇ ಬೇಕಾಗಿಲ್ಲ, ಆ ರೇಂಜಿಗೆ ಅರ್ನಿಂಗ್ಸ್ ಇರುತ್ತೆ ಅವ್ರದ್ದು, ಮತ್ತು ಆಸ್ತಿ ಗೀಸ್ತಿ ಎಕ್ಸೆಟ್ರಾ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಏನಂದರೆ, ಅವ್ರಿಗೆ ಫ್ಯೂಚರ್ಗೆ ಎಂತಕಾರ ಯೂಸ್ ಆಗ್ಬೋದು, ಅಥವಾ ಸಿಬಿಲ್ ಸ್ಕೋರ್ ಹ್ಯಾಂಡಲ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಸುಮ್ಮನೆ ಒಂದು 20,000 50,000 1 ಲ್ಯಾಕ್ಗೋ ಕ್ರೆಡಿಟ್ ಕಾರ್ಡ್ ತಗೊಂಡು ಸಿಂಪಲ್ ಗೈಸ್ ಪೆಟ್ರೋಲ್ ಹಾಕ್ಸ್ದಾಗ ಯೂಸ್ ಮಾಡ್ತಾರೆ, ಏನಾದ್ರು ಚಿಕ್ಕ ಪುಟ್ಟ ಬಾರೋಯಿಂಗ್ಸ್ನ ಪರ್ಚೇಸ್ ಮಾಡಿದಾಗ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೂ ಒಬ್ಬರು ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಅದರಲ್ಲಿರೋ ಒಂದು ರೆಡೀಮ್ ಪಾಯಿಂಟ್ಸು ಅಥವಾ ಕೂಪನ್ ಕೋಡು ಅಥವಾ ಆಫರ್ಸು, ಡಿಸ್ಕೌಂಟ್ಸು, ಇದನ್ನು ರೆಡೀಮ್ ಮಾಡ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಗೈಸ್. ಸೊ ಇವಾಗ ಕ್ರೆಡಿಟ್ ಕಾರ್ಡ್ ಅವ್ರು ಯಾವ ರೀತಿ ಹ್ಯೂಮನ್ ಲೈಫಲ್ಲಿ ಗೇಮ್ ಆಡ್ತಾರೆ ಅನ್ನೋದು ಒಂದು ಪಾಯಿಂಟು. ಇವಾಗ ಸಿಂಪಲ್ ಗೈಸ್ ನೋಡಿ, ಇವಾಗ ನಿಮಗೆ ಕ್ರೆಡಿಟ್ ಕಾರ್ಡ್ ಯಾವಾಗ ಬೇಕಾಗುತ್ತೆ, ಎಮರ್ಜೆನ್ಸಿ ಇದ್ದಾಗ ಬೇಕಾಗುತ್ತೆ. ಎಮರ್ಜೆನ್ಸಿ ಅಂದರೆ ಯಾವಾಗ, ದುಡ್ಡಿನ ಅವಶ್ಯಕತೆ ತುಂಬ ಇದ್ದಾಗ. ದುಡ್ಡಿನ ಅವಶ್ಯಕತೆ ಯಾವಾಗ ತುಂಬ ಬರುತ್ತೆ ನಿಮಗೆ, ಯಾವುದಾದ್ರೂ ಮನೆ ಬಾಡಿಗೆ ಕಟ್ಟಬೇಕಾದಾಗ, ಅದು ಇದು. ಮತ್ತು ನೆಕ್ಸ್ಟು ಪೀಕ್ ಲೆವೆಲ್ಗೆ ಹೋಗಬೇಕು ಅಂದರೆ, ಒಂದು ಮೆಡಿಕಲ್ ಇಶ್ಯೂ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಅರ್ಜೆಂಟಾಗಿ ದುಡ್ಡು ಬೇಕು, ಮೆಡಿಸಿನ್ಸ್ ಪರ್ಚೇಸ್ ಮಾಡಬೇಕು, ಅರ್ಜೆಂಟಾಗಿ ದುಡ್ಡು ಬೇಕು ಅಂದಾಗ, ಒಟ್ಟಿನಲ್ಲಿ ನಿಮಗೆ ತುಂಬ ಅವಶ್ಯಕತೆ ಇದೆ ಅಂದಾಗ ಬೇಕಾಗುತ್ತೆ. ಇವಾಗ ಕೆಲವೊಂದು ಕ್ರೆಡಿಟ್ ಕಾರ್ಡ್ ಏನು ಮಾಡುತ್ತೆ, ತುಂಬ ಇಂಟ್ರೆಸ್ಟು ನಿಮಗೆ ಆ ಥರ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬ ಇಂಟ್ರೆಸ್ಟು ರೇಟ್ನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಇದು ನಾನು ಹೇಳೋ ಪಾಯಿಂಟ್ ಯಾರಿಗೆ ಅರ್ಥ ಆಗುತ್ತೆ ಅಂದರೆ, ಯಾರ್ದೆಲ್ಲ ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೋ ಅವ್ರದ್ದು. ಸೊ ಇವಾಗ ಕೆಲವೊಂದು ಕ್ರೆಡಿಟ್ ಕಾರ್ಡ್ ಯಾವ ರೀತಿ ಕ್ರೆಡಿಟ್ ಕೊಡ್ತಿದೆ ಅಂದರೆ, ಸೊ ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಕಡಿಮೆ ಇದೆ, ತುಂಬ ಹೈ ರೇಟ್ ಇಂಟ್ರೆಸ್ಟು. ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಚೆನ್ನಾಗಿದ್ದರೆ ಲೋ ರೇಟ್ ಇಂಟ್ರೆಸ್ಟು. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬ ಚೆನ್ನಾಗಿದೆ ಅಂದಾಗ ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇಲ್ಲ, ಇವಾಗ ಅರ್ಜೆಂಟಾಗಿ ದುಡ್ಡು ಬೇಕು ಅನ್ನೋದೊಂದು ಅರ್ಥ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ, ಸೊ ನೀವು ಆಲ್ರೆಡಿ ತಗೊಂಡು ಕೆಲವೊಂದು ಟೈಮ್ ಪೇ ಮಾಡೋಕ್ಕಾಗ್ದಿರಾ ಕಷ್ಟದಲ್ಲಿದ್ದೀರಾ. ಸೊ ಇವಾಗ ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಗೊತ್ತಾಗುತ್ತೆ. ಸೊ ಜನರು ಮೈಂಡ್ ಜೊತೆ ಆಟಾಡ್ತಾರೆ ಫಸ್ಟ್, ಆ ರೀತಿ ಆಟಾಡ್ತಾರೆ. ಆ ರೀತಿ ಆಟಾಡಿದಾಗ ಏನಾಗುತ್ತೆ, ನೆಕ್ಸ್ಟು ನಿಮಗೆ ಆಫರ್ ಕೊಡ್ತಾರೆ, ಒಂದು 50K ಕೊಡ್ತೀವಿ, ಬಟ್ ಇಂಟ್ರೆಸ್ಟ್ ರೇಟ್ ಬಂದು 15% ಪರ್ ಆ್ಯನಮ್ ಅಥವಾ 25% ಪರ್ ಆ್ಯನಮು ಈ ರೀತಿ ಕೊಡ್ತಾರೆ. ಸೊ ಇವಾಗ ಏನಾಗುತ್ತೆ, ಕೆಲವೊಂದು ಇದು 12% 15%ಗಿಂತಲೇ ಜಾಸ್ತಿ ಹೋಗಲ್ಲ, ಇದು ಏನಾಗುತ್ತೆ 20% ಗಂಟನೂ ಹೋಗಿರುತ್ತೆ. ಇವಾಗ ನಿಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕು, ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಷ್ಟೇ ನಿಮ್ಮ ತಲೆಯಲ್ಲಿರುತ್ತೆ ಈಗ. ಸೊ 20% 25% ಆಗಲಿ, ಓಕೆ ಫೈನ್ ತಗೋಬೋಣ ಫಸ್ಟು ಗುರು, ಮಂತ್ಲಿ ತಾನೇ ಕಟ್ಕೊಂಡು ಹೋದ್ರೆ ಆಯಿತು. ಎಷ್ಟು 12 ತಿಂಗಳು ಕೊಡ್ತಾರೆ, 24 ತಿಂಗಳು ಕೊಡ್ತಾರಾ, ಕೊಡಲಿ 12 ತಿಂಗಳು. ಕೆಲವೊಂದು ಟೈಮ್ 24 ಮಂತ್ಸು ಕೊಡೋ ಚಾನ್ಸಸ್ ಇರುತ್ತೆ, ಯಾಕಂದರೆ 20-25% ಇಂಟ್ರೆಸ್ಟ್ ಹಾಕಿರ್ತಾರಲ್ಲ, ಬರ್ಡನ್ ಆಗೋದು ಬೇಡ. ಆಮೇಲೆ ಇವ್ರಿಗೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಆನ್ ಟೈಮ್ ಪೇಮೆಂಟ್ ಮಾಡಲ್ಲ. ಸೊ ಕಡಿಮೆನೇ ಕೊಡೋಣ ಅಂದ್ಬಿಟ್ಟು 15 ಮಂತ್ಸು 18 ಮಂತ್ಸು 24 ಮಂತ್ಸು ಕೊಡೋ ಚಾನ್ಸಸ್ ಇರುತ್ತೆ. ಸೊ ಆರಾಮಾಗಿ ಕೊಡ್ತಾರೆ, ಕೊಟ್ಬಿಟ್ಟು ನಿಮ್ಮ ಮಂತ್ಲಿ ಕಟ್ಕೊಂಡು ಹೋಗಿ ಅಂತ ಬಿಡ್ತಾರೆ. ಸೊ ಇಂಟ್ರೆಸ್ಟ್ ರೇಟು ತುಂಬ ಜಾಸ್ತಿ ಆಯಿತು. ಸೊ ಇದನ್ನು ಕ್ರೆಡಿಟ್ ಕಾರ್ಡ್ ಅವರು ನಿಮ್ಮ ಒಂದು ಮೈಂಡ್ ಜೊತೆ ಆಟಾಡ್ತಾರೆ ಗೈಸ್. ಸಿಂಪಲ್, ಇವಾಗ ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂದಾಗ ಸಿಬಿಲ್ ಸ್ಕೋರ್ ಯಾಕೆ ಕಡಿಮೆ ಮಾಡ್ಕೊತೀರಾ, ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ ಅಂದಾಗ ನಿಮಗೊಂದು ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಸೊ ದುಡ್ಡು ಚೆನ್ನಾಗಿದ್ದಾಗ, ಇವಾಗ ನಿಮಗೆ ಅರ್ಜೆಂಟಾಗಿ ಒಂದು ಅಮೌಂಟ್ ಬೇಕು, ಲೋನ್ ಬೇಕು ಅಂದಾಗ, ನೀವು ಆ ಟೈಮಿಗೆ ಮಾತ್ರ ಲೋನ್ ಬೇಕಾಗಿರುತ್ತೆ ನಿಮಗೆ. ಸೊ ನಿಮ್ಮ ಒಂದು
ಸಿಬಿಲ್ ಚೆನ್ನಾಗಿದ್ದಾಗ ಅವ್ರ ಮೈಂಡ್ ಸೆಟ್ ಏನಾಗುತ್ತೆ, ಓಕೆ ಇವ್ರದ್ದು ಸಿಬಿಲ್ ಚೆನ್ನಾಗಿದೆ, ಇವ್ರದ್ದು ಅರ್ನಿಂಗ್ಸ್ ಕೂಡ ಚೆನ್ನಾಗಿರುತ್ತೆ, ಈ ಟೈಮಿಗೆ ಅಷ್ಟೇ ಬೇಕಾಗಿರೋದು. ಸೊ ಇವಾಗ ನಾವು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಇವರು ತಗೊಳ್ದೇನೆ ಇರ್ಬೋದು ಅಥವಾ ಬೇರೆ ಕಡೆ ಜಂಪ್ ಆಗ್ಬೋದು. ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಾಗ ಸೊ ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ. ಆಪ್ಷನ್ಸ್ ತುಂಬ ಕಡಿಮೆ ಇದ್ದಾಗ ಯಾರ ಹತ್ರ ಸಿಕ್ಕಿದ್ರೂ ತಗೋಬೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀರ. ಸೊ ಯಾರ ಹತ್ರ ಸಿಕ್ಕಿದ್ರು ತಗೋಬೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಿಮಗೆ ಇಂಟ್ರೆಸ್ಟ್ ರೇಟು ತಲೆಗೆ ಬರಲ್ಲ. ಇಂಟ್ರೆಸ್ಟ್ ರೇಟ್ ಎಷ್ಟಾದರೂ ಆಗಲಿ, ನಾವು ಇವಾಗ ನನಗೆ ಈಗ ಅರ್ಜೆಂಟಾಗಿ ಲೋನ್ ಬೇಕು, ಅದು 50,000 ಆಗಿರಲಿ, 20,000 ಆಗಿರಲಿ, 1 ಲಕ್ಷನೇ ಆಗಿರಲಿ ಎಕ್ಸೆಟ್ರಾ, ನನಗೆ ಅವಶ್ಯಕತೆ ಇಲ್ಲ, ಬಟ್ ನನಗೆ ಈಗ ಅರ್ಜೆಂಟಾಗಿ ದುಡ್ಡು ಬೇಕು, ಎಷ್ಟೆಷ್ಟು ಅರೇಂಜ್ ಆಗುತ್ತೋ ಅಷ್ಟು ದುಡ್ಡು ಎತ್ತೋಣ ಅಂತ ಟ್ರೈ ಮಾಡ್ತಾ ಇರ್ತೀರ. ಸೊ ಇದನ್ನು ಅವರು ನಿಮ್ಮ ಒಂದು ವೀಕ್ನೆಸ್ ಆಗಿ ಇಟ್ಕೊಂಡು ಅವರು ಗೇಮ್ ಆಡ್ತಾರೆ ಗೈಸ್, ಸಿಂಪಲ್ಲು. ಇವಾಗ ನೀವು ಯೋಚನೆ ಮಾಡ್ಬೋದು, ಗುರು 20-25% ಕೊಟ್ಬಿಟ್ರೆ ನಾನು ತಗೊಳ್ಳೋದೇ ಇಲ್ಲ ಗುರು, ಯಾಕೆ ತಗೋಬೇಕು, ನನಗೆ ಅವಶ್ಯಕತೆನೇ ಅಂದರೆ ಬೇರೆ ಕಡೆ ನಾನು ಟ್ರೈ ಮಾಡ್ತೀನಿ ಅಂತಂದಾಗ ಗೈಸ್ ನಿಮ್ಗಿಂತ ಅವರು ಖತರ್ನಾಕು. ಸೊ ಇಲ್ಲಿ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅವ್ರು ನಿಮ್ಗೆ ಆಫರ್ ಕೊಟ್ಟವ್ರೆ ಅಂದಾಗ ಮುಗೀತು. ಅದಾದಮೇಲೆ ತಗೋತಿರೋ ಬಿಡ್ತಿರೋ ನಿಮಗೆ ಆಪ್ಷನ್, ಅದೇನು ಅವ್ರು ಫೋರ್ಸ್ ಮಾಡೋಕ್ಕಾಗಲ್ಲ. ಇನ್ನೊಂದು 4 ಕಡೆ ಹೋಗಿ ಎನ್ಕ್ವೈರಿ ಮಾಡ್ತೀರಾ. ಸೊ ಇಲ್ಲಿ ಎನ್ಕ್ವೈರಿ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಲೋನ್ ಅಪ್ಲೈ ಆಗಿರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇಲ್ಲಿ ನಿಮಗೆ 50,000 to 1 lakh ಲೋನ್ ಅಪ್ರೂವಲ್ ಆಗಿದೆ. ಸೊ ಅದು ಕೂಡ ಇನ್ಫಾರ್ಮೇಷನ್ ಅವ್ರಿಗೂ ಗೊತ್ತಿರುತ್ತೆ ಗೈಸ್, ಸಿಂಪಲು. ಆವಾಗ ಅವರು ನಿಮ್ಮ ಒಂದು ಲೋನ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಅಪ್ರೂವಲ್ ಆಗೋಗಿರುತ್ತೆ, ಅದನ್ನು ನೀವು ಯಾವಾಗ ಬೇಕಾದರೂ ಅಮೌಂಟ್ನ ಎತ್ತಬಹುದು. ಬಟ್ ಇವಾಗ ನಾವು ಅಪ್ರೂವ್ ಮಾಡಿದ್ರೆ ನಮ್ಮ ಅಮೌಂಟ್ನೂ ಎತ್ತುತ್ತಾರೆ, ಆ ಅಮೌಂಟ್ನೂ ಎತ್ತುತ್ತಾರೆ. ಸೊ 2 ಅಮೌಂಟು ಎತ್ತಿದಾಗ ಡಬಲ್ ಆಗುತ್ತೆ, ಅವ್ರ ಕೈಲಿ ಕಟ್ಟೋಕ್ಕಾಗುತ್ತೋ ಆಗಲ್ವೋ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಕ್ವಶನ್ ಮಾರ್ಕ್ ಬಂದಾಗ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬ ಹೈ ಆಗಿರುತ್ತೆ. ಸೊ ಇದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಕಡೆ ಲೋನ್ ಅಪ್ರೂವಲ್ ಆಗಿದ ತಕ್ಷಣ ನಿಮ್ಗೆ ಎಲ್ಲ ಕಡೆ ಲೋನ್ ಅಪ್ರೂವಲ್ ಆಗೋಗುತ್ತೆ ಅಂತಲ್ಲ. ಸೊ ಒಂದು ಕಡೆ ಆಯಿತಾ, ಅದು ಮುಗೀತು, ಅದಷ್ಟೇ. ಸೊ ಅದನ್ನು ಬೇಕಾದ್ರೆ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು, ಕಡಿಮೆ ಬೇಕಾದ್ರೂ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಅಷ್ಟು ಎತ್ಕೋಬೋದು. ಜಾಸ್ತಿ ಬೇಕು ಅಂದರೆ ಕಸ್ಟಮರ್ ಕೇರ್ಗೆ ಏನಾರು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಜಾಸ್ತಿ ಮಾಡೋ ಚಾನ್ಸಸ್ಸು ಇರುತ್ತೆ ಹೊರತು. ಸೊ ನಿಮಗೆ ಇನ್ನೊಂದು ಕಡೆ ಲೋನ್ ಅಪ್ರೂವಲ್ ಆಗಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಡೇಟಾನು ಶೇರ್ ಆಗ್ತಾ ಇರುತ್ತೆ. ನೀವು ಎಲ್ಲೆಲ್ಲಿ ಎನ್ಕ್ವೈರಿ ಮಾಡಿದ್ದೀರಾ, ಎಲ್ಲೆಲ್ಲಿ ರಿಜೆಕ್ಟ್ ಆಗಿದೆ, ಎಲ್ಲೆಲ್ಲಿ ಅಪ್ರೂವಲ್ ಆಗಿದೆ, ಎಷ್ಟೆಷ್ಟು ಅಪ್ರೂವಲ್ ಆಗಿದೆ, ಎಷ್ಟು ನೀವು ಇಂಟ್ರೆಸ್ಟ್ ಕಟ್ಟಿದ್ದೀರಾ, ಯಾವ ಥರ ಕಟ್ತಾ ಇದ್ದೀರಾ, ಎಷ್ಟು ಕಟ್ಟಬೇಕು, ತಿಂಗಳ ಎಷ್ಟು ನಿಮಗೆ ಕಮಿಟ್ಮೆಂಟ್ಸ್ ಇದೆ, ತಿಂಗಳಿಗೆ ಇಷ್ಟು ಕಮಿಟ್ಮೆಂಟ್ಸ್ ಇದೆ, ನಿಮ್ಮ ಅರ್ನಿಂಗ್ಸ್ ಎಷ್ಟಿದೆ, ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟು ಟ್ಯಾಲಿ ಆಗ್ತಿದೆಯಾ, ಇವನು ಅಷ್ಟು ದುಡಿತವನ, ದುಡಿದ ಮೇಲೂ ಇನ್ನೂ ಮಿಕ್ತಿದ್ರಷ್ಟೇ ಲೋನ್ ಕೊಡೋಕ್ಕಾಗುತ್ತೆ, ಮಿಕ್ಕಲ್ಲ ಅಂದರೆ ಲೋನ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೂ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇರುತ್ತೆ ಗೈಸ್. ಸೊ ಇವಾಗ ನೀವು 50,000 ದುಡಿತಾ ಇದ್ದೀರಾ ಅಂದಿದ ತಕ್ಷಣ 50,000ಕ್ಕೂ ಅವ್ರು ಕಮಿಟ್ಮೆಂಟ್ ಮಾಡಿಕೊಡೋಕ್ಕಾಗಲ್ಲ. ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ, ನಿಮ್ಮ ಒಂದು ಅರ್ನಿಂಗ್ಸ್ 50,000 ಇದ್ದರೆ ನಿಮ್ಮ ಒಂದು ಖರ್ಚು ಇಷ್ಟು ಪರ್ಸೆಂಟೇಜು. ಸೊ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇರುತ್ತೆ, 10,000 20,000 ಅಂತ ಅಮೌಂಟಲ್ಲಿ ಇರಲ್ಲ. ನಿಮಗೆ ಒಂದು ಪರ್ಸ್ನಲ್ ಲೈಫಲ್ಲಿ ಮಿನಿಮಮ್ ಬೇಸಿಕ್ ಲೈಫ್ನ ಲೀಡ್ ಮಾಡಬೇಕು ಅಂದರೂ ನಿಮಗೆ ಒಂದು 10% ಖರ್ಚು ಮಾಡಬೇಕಾಗುತ್ತೆ ನೀವು ದುಡ್ದಿರೋದ್ರಲ್ಲಿ. ಸೊ ಅದು ಎಕ್ಸಾಂಪಲ್ ಕೊಡ್ತಾ ಇರೋದು, 10% ಒಂದು ಪಕ್ಕಾ ಪರ್ಸೆಂಟೇಜ್ ಅಲ್ಲ, ಅದಕ್ಕೂ ಒಂದು 6.5 7.5 ಏನೇನೋ 0.5 0.2 0.3 ಅಂತ ಏನೇನೋ ಇರುತ್ತೆ. ಅದು ನನಗೆ ಗೊತ್ತಿಲ್ಲ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. 10% ಇದಕ್ಕೆ ಬೇಕಾಗುತ್ತೆ, 10% ನಿಮ್ಮ ಒಂದು ಡೈಲಿ ಲೈಫ್ ಓಡಾಡೋದು ಗಿಡಾಡೋದು ಖರ್ಚು, ತಿನ್ನೋದು ಪನ್ನೋದು ಅದಕ್ಕೆ ಬೇಕಾಗುತ್ತೆ. ದಿನಸಿ ಐಟಮ್ಸ್ಗೆ 10,000, ಇದಕ್ಕೆ 10,000, ಇನ್ನೊಂದಕ್ಕೆ ಈ ಥರ. ಓಕೆ ಇವ್ನಿಗೆ 50,000 ದುಡಿತವನ ಅಂದರೆ 25,000 ಅಷ್ಟೇ, ಇವ್ನ ಕೇಳಿ 20,000 25,000 ಅಷ್ಟೇ EMI ಕಟ್ಟೋಕ್ಕಾಗೋಂಥದ್ದು. ಸೊ ಅದರಲ್ಲಿ ನೀವು ಎಷ್ಟು EMI ಕಟ್ತಾಯಿದ್ದೀರಾ, ಸೊ 4 EMI ರನ್ ಆಗ್ತಿದೆ, 4ರಲ್ಲಿ 5,000 ರನ್ ಆಗ್ತಿದೆ, 5,000 ಅಂದಾಗ 20,000 ಆಗೋಯ್ತು. ಇನ್ನು 5,000 ಅಷ್ಟೇ ಇವ್ನಿಗೆ ಅವಶ್ಯಕತೆ ಇರೋದು, ಇನ್ನು 5,000 ಕೊಡಬಹುದು ಇವ್ನಿಗೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಆ 25,000 ನಿಮ್ದೇನು ಬ್ಲಾಕ್ ಆಗಿತ್ತಲ್ಲ, ನಿಮ್ಮದೊಂದು ಡೈಲಿ ಲೈಫಿಗೆ ಬೇಕಾಗುತ್ತೆ, ಮಂತ್ಲಿ ಅಷ್ಟೇ ದುಡಿತಾ ಇರೋದು, ಡೈಲಿ ಇದಕ್ಕೆ ಬೇಕಾಗುತ್ತೆ ಅವ್ನಿಗೆ ಅಂತ ಏನು ಲಾಕ್ ಮಾಡಿರ್ತಾರಲ್ಲ, ಅದರಲ್ಲೂ ಕೂಡ ಕೆಲವೊಂದು ಟೈಮು ಇನ್ನೊಂದು 5,000 ಓಕೆ ಇವನು ಕೊಟ್ಟರು ಇವ್ನು ಕಟ್ಬೋದು. ಯಾಕಂದರೆ 20,000 ಅದಲ್ಲಿ ಹ್ಯಾಂಡಲ್ ಮಾಡ್ಬೋದು, ಅಷ್ಟೊಂದು ಅವಶ್ಯಕತೆ ಇದ್ದರೆ ದುಡ್ಡು ಹ್ಯಾಂಡಲ್ ಮಾಡ್ಬೋದು. ಇನ್ನು 30,000 ಇವನು EMI ಕಟ್ಬೋದು ಅಂತ ಕೊಡೋ ಚಾನ್ಸಸ್ ಇರುತ್ತೆ ಹೊರತು, ಅದಾದಮೇಲೂ ತುಂಬ ಎಕ್ಸೀಡ್ ಆಗಿ ಓಕೆ ಇವ್ನಿಗೆ ಇನ್ನೂ ಕೊಡೋಣ ಅಂತ ಅಂದ್ಬಿಟ್ಟು 50,000 ಕಂಪ್ಲೀಟಾಗೂ ಫಿಗರ್ ಔಟ್ ಆಗೋ ಥರ ಲೋನ್ ಕೊಡಲ್ಲ, ಅದಾದಮೇಲೂ ಕೂಡ ಕೊಡಲ್ಲ. ಸೊ ಇದು ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಇದೆಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ನಿಮ್ಮ ಒಂದು ಮೈಂಡ್ ಜೊತೆ ಅವರು ಕ್ಲಿಯರ್ ಕಟ್ ಗೇಮ್ ಆಡ್ತಾರೆ.
ಸೊ ನಿಮಗೆ ಒಂದು ಸತಿ ಲೋನ್ ಅಪ್ರೂವಲ್ ಬೇಕು ಅಂದರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ನಿಮಗೆ ಎಷ್ಟು ಪರ್ಸೆಂಟೇಜು ಇಂಟ್ರೆಸ್ಟ್ ಹಾಕಬೇಕು, ಯಾವ ಪರ್ಸೆಂಟೇಜಲ್ಲಿ ಹಾಕಬೇಕು ಅಂತ. ನೀವು ಬೇಕಾದರೆ ಕೆಲವೊಂದು ಟೈಮು ಕೆಲವೊಬ್ರನ್ನ ವಿಚಾರಿಸಿ ಅದೇ ಸೇಮ್ ಬ್ಯಾಂಕು ಸೇಮ್ ಕಾರ್ಡ್ ಇರುತ್ತೆ, ಕೆಲವೊಂದು ಟೈಮು ಫ್ಲಕ್ಚುಯೇಟ್ ಆಗಿರುತ್ತೆ, ಅವ್ರ ಪರ್ಸೆಂಟೇಜ್ ಬೇರೆ ಇರುತ್ತೆ, ನಿಮ್ಮ ಪರ್ಸೆಂಟೇಜ್ ಬೇರೆ ಇರುತ್ತೆ. ಸೊ ಸೇಮ್ ಅಮೌಂಟ್ ಇದ್ರೂ ಕೂಡ ಫ್ಲಕ್ಚುಯೇಟ್ ಆಗಿರುತ್ತೆ, ಡಿಫ್ರೆಂಟ್ ಅಮೌಂಟ್ ಇದ್ದರೆ ಅದು 100% ಫ್ಲಕ್ಚುಯೇಟ್ ಆಗಿರುತ್ತೆ. ಸೊ ಅದೇನು ಪ್ರಾಬ್ಲಮ್ ಅಲ್ಲ. ಸೊ ಅಮೌಂಟ್ ಮೇಲೂ ಕೂಡ ಫ್ಲಕ್ಚುಯೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ 50,000 ತಗೊಳ್ಳೋನಿಗೂ 1.5 ಲಕ್ಷ 2 ಲಕ್ಷ ತಗೊಳ್ಳೋನಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅವನಿಗೆ ಪರ್ಸೆಂಟೇಜ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಜಾಸ್ತಿ ತಗೊಳ್ಳೋನೆ ಅಂತ ನಿಮಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಪರ್ಸೆಂಟೇಜ್ ರೇಟ್ ಜಾಸ್ತಿ ಇರುತ್ತೆ. ಆ ಥರನೂ ಫ್ಲಕ್ಚುಯೇಟ್ ಆಗುತ್ತೆ. ಮತ್ತು ಸೇಮ್ ಅಮೌಂಟ್ ಇದ್ರೂ ಕೂಡ ಚೆಕ್ ಮಾಡಿ, ನಿಮಗೆ ಒಂದು ಪರ್ಸೆಂಟೇಜ್ ಇರುತ್ತೆ, ಕೆಲವೊಂದು ಟೈಮ್ ಅವ್ರಿಗೆ ಒಂದು ಪರ್ಸೆಂಟೇಜ್ ಇರುತ್ತೆ. ಅಂದರೆ ತುಂಬ ಮೇಜರ್ ಡಿಫ್ರೆನ್ಸ್ ಏನು ಮಾಡಲ್ಲ. ಕೆಲವೊಂದು ಟೈಮು 1 or 2 ಅಥವಾ 5% ಒಳಗಡೆ ಗೇಮ್ ಇರುತ್ತೆ. ಇಫ್ ಇನ್ ಕೇಸ್ ಇಬ್ರದ್ದು ಸಿಬಿಲ್ ಸ್ಕೋರ್ ಆಲ್ಮೋಸ್ಟ್ ಸೇಮ್ ಐತೆ, ನಂದು 650 ಐತೆ, ಒಂದು 680 ಐತೆ ಅಂದಾಗ 0.8, 0.2, 0.3 ಈ ಥರ ಡಿಫ್ರೆನ್ಸಲ್ಲಿ ಪರ್ಸೆಂಟೇಜು ಡಿಫ್ರೆನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಸೊ ಈ ಥರ ಒಂದು ಜನರ ಜೊತೆ ಮೈಂಡ್ ಗೇಮ್ ಅವ್ರು ಆಡೋದು. ಸೊ ಹುಷಾರಾಗಿರ್ರಿ, ನಿಮ್ಮ ಸಿಬಿಲ್ ಸ್ಕೋರ್ನ ಅದೇ ಕಾರಣಕ್ಕೂ ಬೀಳಕ್ಕೆ ಬಿಡಬೇಡಿ. ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀವು ಕ್ರೆಡಿಟು EMI ಲೋನ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಅದಾದಮೇಲೂ ಕೂಡ ಎಕ್ಸ್ಟ್ರಾ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ತುಂಬ ಬರ್ಡನ್ ಆಗುತ್ತೆ. ಸಿಬಿಲ್ ಸ್ಕೋರ್ ಒಂದು ಸತಿ ಹಾಳಾಯಿತು ಅಂದರೆ ನೀವು ಸಿಬಿಲ್ ಸ್ಕೋರ್ನ ಹಾಳು ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ತಿಂಗಳು ಸಾಕು. ಆ ಒಂದು ತಿಂಗಳಲ್ಲಿ ಹಾಳಾಗಿರೋ ಸಿಬಿಲ್ ಸ್ಕೋರ್ನ ತಿರ್ಗಾ ರಿಕವರಿ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 3 to 4 months ಒದ್ದಾಡಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ಯಾರಿಗಾದ್ರು ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಹಿಂಗೆ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.